ವಿಪಕ್ಷಗಳ ಗದ್ದಲ ಕೋಲಾಹಲದ ನಡುವೆಯೂ ಕೂಡ ಲೋಕಸಭೆಯಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆಯ ತಡೆಯ ಮಸೂದೆ ಮಂಡನೆ ಮಾಡಲಾಗಿದೆ. ಕೇಂದ್ರ ಸಚಿವ ಜಿತೇಂದ್ರ ಸಿಂಗ್ ಅವರು ಇವತ್ತು ಸಾರ್ವಜನಿಕ ಪರೀಕ್ಷೆಗಳ ತಿದ್ದುಪಡಿ ಮಸೂದೆ 2026 ಮಂಡಿಸಿದರು. ಇದೇ ವೇಳೆ ಘೋಷಣೆ ಕೂಗುತ್ತಾ ಪ್ರತಿಭಟನೆಗಳು ಶುರುವಾಯಿತು. ವಿದ್ಯಾರ್ಥಿಗಳ ಮೇಲಿನ ಲಾಠಿ ಚಾರ್ಜ್ ಹೊಣೆಯನ್ನ ಕೇಂದ್ರ ಸರ್ಕಾರ ಹೊರಲೇಬೇಕು ಅಂತ ವಿಪಕ್ಷಗಳು ಆಗ್ರಹ ಮಾಡ್ತಾರೆ. ಮುಂದುವರೆದಂತೆ ಇನ್ನು ಪರೀಕ್ಷಾ ಸುಧಾರಣೆಗೆ ಕೇಂದ್ರ ಸರ್ಕಾರ ನಂದನ ನೀಲಕಣಿಯವರ ನೇತೃತ್ವದಲ್ಲಿ ಟಾಸ್ಕ್ ಫೋರ್ಸ್ ಅನ್ನು ರಚನೆ ಮಾಡೋದಕ್ಕೂ ಕೂಡ ರೆಡಿಯಾಗಿದೆ. ಈ ಮಸೂದೆಗೆ ಸಂಬಂಧಪಟ್ಟಂತೆ ಇವತ್ತು ಕೇಂದ್ರದ ನಾಯಕರು ಮಾತನಾಡಿದರೆ ಅವರ ಮಾತುಗಳನ್ನು ಆಲಿಸೋಣ. फ्रेंड्स, विद्यार्थियों के भविष्य के लिए भारत सरकार लगातार अनेकविध कदम उठा रही है. जिन लोगों ने विद्यार्थियों के भविष्य के साथ खिलवाड़ किया वे जेलों में सड़ रहे हैं. हमने फास्ट ट्रैक कोर्ट बना चुके हैं. हम कल पार्लियामेंट के अंदर भी कठोर कानूनों के प्रावधान के साथ नया कानून बनाने की दिशा में भी आगे बढ़ रहे हैं. लेकिन हमें भविष्य के लिए सोचना है. हमारी परीक्षा पद्धति विश्वस्त हो, हमारी परीक्षा पद्धति ट्रांसपेरेंट हो, हमारी परीक्षा पद्धति में सबसे ज्यादा टेक्नोलॉजी का उपयोग हो. इन सारी बातों को ध्यान में रखते हुए विश्व प्रसिद्ध टेक्नोलॉजी एक्सपर्ट श्रीमान नंदन नीलेकनी जी के नेतृत्व में एक हाई पावर टास्क फोर्स बनाने का निर्णय किया है, जो एग्जामिनेशन रिफॉर्म की तरफ फोकस करेगा और जल्द से जल्द आने वाली परीक्षाओं की विश्वसनीयता को. अध्यक्ष महोदय, I rise to move for leave to introduce the Public Examinations (Bracket) Prevention of Unfair Means Amendment Bill 2026 to amend the Public Examination Prevention of Unfair Means Bill 20. I have given a notice under Rule 267 of the Rules of Procedure. Garge ji, it is already, I have given the ruling. That ruling has not been designed by me, that has been designed by our predecessor, Krishna Gandhi ji, under the membership of Manmohan Singh ji, Pranab Mukherjee, Vajpayee ji, and so many leading personalities. Again and again we are raising this. This is, see, Sir, I have to go by the rules or I have to break the rules. You tell me. in this house only, Honorable Deputy Chairman, he told in some important occasions, Rarest of the rarest occasion, then only it is possible. This is a rarest subject. The The rarest of the rarest should be consensus of the whole house. It is not there what I can do. It is never happened in the history of India that the boys were beaten and they were dead. ಸರ್, ಅಂತೂ ಇಂತೂ ಹೊಣೆ ಹೊತ್ತು ಕೇಂದ್ರ ಸಚಿವರ ಶಿಕ್ಷಣ ಸಚಿವರ ರಾಜೀನಾಮೆ ಆಯಿತು. ನಂತರ ಮೋದಿ ಅವರು ಮುಂದೆ ಬಂದು ವಿಡಿಯೋ ಮಾಡಿ ಹೇಳ್ತಾರೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳ ವಿಚಾರ ಪ್ರಸ್ತಾಪ ಆಯಿತು. ಇವತ್ತು ಅಮೆಂಡ್ಮೆಂಟ್ ಬಿಲ್ ಕೂಡ ಆ ಗದ್ದಲದ ನಡುವೆ ಪಾಸ್ ಮಾಡಿಬಿಟ್ರು. ನಂತರದಲ್ಲಿ ಆ ಟಾಸ್ಕ್ ಫೋರ್ಸ್ಗಳನ್ನ ಮಾಡ್ತೀವಿ ಅನ್ನೋದಾಗಿ ಕೂಡ ಸಿದ್ಧತೆ ಅಂತೂ ಆಯಿತು. ಬಟ್ ಇಡೀ ದೇಶದ ಜನರಿಗೆ ಒಂದು 2-3 ಪ್ರಶ್ನೆ ಕಾಡ್ತಿದೆ ಸರ್. ಇವತ್ತು ರಾಜೀನಾಮೆ ಪಡಿಸ್ಕೊಂಡ್ರು, ಈ ರಾಜೀನಾಮೆಗೆ ಇಲ್ಲಿಗೆ ಮುಕ್ತಾಯನ, ಇಲ್ಲಿಗೊಂದು ಪರಿಹಾರ ಸಿಕ್ಬಿಡುತ್ತಾ ಅನ್ನೋದು. ಇಷ್ಟು ದಿನಗಳ ಕಾಲ ವಿರೋಧ ಮಾಡ್ತಿದ್ದಂತ ಕಾಂಗ್ರೆಸ್ ಇವತ್ತು ಯಾಕೆ ಬಿಲ್ ಪಾಸ್ ಮಾಡೋದಕ್ಕೆ ಬಿಡ್ತಾ ಇಲ್ಲ? ಇವ್ರಿಗೆ ಏನ್ ಸಮಸ್ಯೆ ಆಯ್ತು ಅಂತ? ಎಸ್, ಸುಮಾರು ಜನಕ್ಕೆ ಅನುಮಾನ ಹುಟ್ಟೋದೇ ಇಲ್ಲ. ಹೌದು, ನಿಮಗೆ ಆ ಬಿಲ್ ಪಾಸ್ ಮಾಡೋ ಟೈಮ್ನಲ್ಲಿ ಆ ಓಂ ಬಿರ್ಲಾ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ನೀವು ಘೋಷಣೆ ಕೂಗೋದ್ರಿಂದ ಏನೂ ಆಗೋದಿಲ್ಲ, ಚರ್ಚೆಗೆ ಅವಕಾಶಗಳು ಕೊಡಿ ಮತ್ತೆ ಮಾಡಿಕೊಳ್ಳಿ ನೀವು ಅಂತ. ಚರ್ಚೆಗಳಿಗೆ ಅವಕಾಶ ಕೊಡ್ತಾರೆ. ಅಂಥ ಸಂದರ್ಭದಲ್ಲಿ ಏನೇನು ಆಯಿತು, ಈ ಪ್ರಶ್ನಾಪತ್ರಿಕೆ ಸೋರಿಕೆಯಿಂದ 20 ಮಕ್ಕಳು ಬಲಿಯಾಗಿರೋದ್ರಿಂದ ಹಿಡಿದು ಎಲ್ಲವನ್ನೂ ಸೇರಿಸಿ ಚರ್ಚೆಗೆ ತಗೊಂಡು ಬಂದು ಪ್ರತಿಪಕ್ಷವಾಗಿ ತಾನೇನು ಮಾಡಬೇಕು ಆ ನಿಟ್ಟಲ್ಲಿ ಹೋರಾಟ ಮಾಡಿ ಅನ್ನೋಂಥ ನಿಟ್ಟಲ್ಲಿ ಮಾಡಿದ್ದಾರೆ. ಆ ವಿಚಾರಕ್ಕೆ ಹೋದರೆ ಸ್ಪೀಕರ್ ಭಾಳ ಸ್ಪಷ್ಟವಾಗಿದ್ದಾರೆ. ಆಮೇಲೆ ಈ ಪ್ರಶ್ನಾಪತ್ರಿಕೆ ಸೋರಿಕೆಯ ಸಂದರ್ಭವನ್ನು ಹೊರತುಪಡಿಸಿದ್ರೆ ಕೇಂದ್ರ ಸರ್ಕಾರ ನಡ್ಕೊಂಡಿರುವಂಥ ಒಂದಷ್ಟು ಲೋಪಗಳು ಕಾಣಿಸಿರೋದು ಬಿಟ್ಟರೆ ಇತ್ತೀಚೆಗೆ ನಡ್ಕೊಂಡಿರುವಂಥ ರೀತಿ ಈ ಸಿಜೆಪಿನೋ ಅಥವಾ ಕಾಂಗ್ರೆಸ್ ಅಥವಾ ವಿದ್ಯಾರ್ಥಿಗಳ ಸಮೂಹ ಜಂತರ್ ಮಂತರ್ನಲ್ಲಿ ಸೇರ್ಕೊಂಡಿರುವಂಥ ಬಿಸಿಗೆ ಕರಗಿರುವ ಕೇಂದ್ರ ಅಂತ ಹೇಳ್ಬೋದು.
ಕರಗಿದೆ, ಸೊರಗಿದೆ ಕೂಡ. ಇಲ್ಲದೇ ಇದ್ರೆ ಏಕಾಏಕಿ ರಾತ್ರಿ ಬಂದ್ಬಿಟ್ಟು ಇನ್ಸ್ಟಾಗ್ರಾಮ್ ಅಲ್ಲಿ ಲೈವ್ ಬರುವಂತ ಕ್ಯಾಂಡಿಡೇಟ್ ಅಲ್ಲ ಅವರು. ಬಂದಿದ್ದಾರೆ ಅಂತಂದ್ರೆ ಅವ್ರು ಸೊರಗಿದ್ದಾರೆ ಅಂತಾನೆ ಲೆಕ್ಕ. ಸೊರಗುವ ಪರಿಸ್ಥಿತಿಗೆ ತಂದುಕೊಂಡಿದ್ದು ಅವರೇನೆ. ಆದ್ರೆ ಅದ ನಂತರದಲ್ಲಿ ಅವರು ಈ ತ್ವರಿತ ನ್ಯಾಯಾಲಯಗಳನ್ನ ತರುವಂತ ನಿಟ್ಟಲ್ಲಿ ಮಾಡಿರುವಂತ ಕ್ರಮ, 2024 ಈ ಸಾರ್ವಜನಿಕ ಪರೀಕ್ಷಾ ಕಾಯ್ದೆಗೆ ಒಂದು ತಿದ್ದುಪಡಿ ತರೋದಕ್ಕೆ ಮಾಡಿರುವಂಥದ್ದು, ಅಲ್ಲಿ ಕಠಿಣ ಕ್ರಮಗಳನ್ನ ಒಳಗಡೆ ತಂದಿರುವಂಥದ್ದು, ಈ ಪ್ರಶ್ನಾಪತ್ರಿಕೆ ಸೋರಿಕೆಯೂ ಸೇರಿದಂತೆ ಈ ಪರೀಕ್ಷಾ ವಂಚನೆಗಳು ಏನೇನು ಆಗ್ತವೆ ಅವರಿಗೆ ಕಾನೂನಡಿಯಲ್ಲಿ ಕಠಿಣ ಶಿಕ್ಷೆಯನ್ನ ಯಾವ ರೂಪದಲ್ಲಿ ಕೊಡಬಹುದು, ತ್ವರಿತವಾಗಿ ಕೊಡಬಹುದು ಅಂತ 2 ತಿಂಗಳಲ್ಲಿ ವಿಚಾರಣೆ ಆಗುತ್ತೆ. ಪ್ರತಿ ರಾಜ್ಯದಲ್ಲೂ ಮೊದಲಿಗೆ ತ್ವರಿತ ವಿಶೇಷ ನ್ಯಾಯಾಲಯ ರಚನೆ ಆಗುತ್ತೆ. ಅದಾದ ನಂತರದಲ್ಲಿ 2 ತಿಂಗಳಲ್ಲಿ ಯಾವುದೇ ಪ್ರಕರಣ ಬಂದ್ರೂ ವಿಚಾರಣೆ ಪೂರ್ಣಗೊಳಿಸಿ 3ನೇ ತಿಂಗಳಲ್ಲಿ ಅದಕ್ಕೊಂದು ಅಂತಿಮ ರೂಪ ಕೊಟ್ಟು ಬಿಡಬೇಕು, ಆದೇಶ ಬಂದು ಬಿಡಬೇಕು ಅನ್ನುವಂಥ ನಿಟ್ಟಲ್ಲಿ ಮಾಡಿದ್ದಾರೆ. ಬಹಳ ಸ್ಪಷ್ಟವಾಗಿರುತ್ತೆ ಇದು. ಇಲ್ಲದೇ ಇದ್ರೆ ಈ ನ್ಯಾಯಾಲಯಗಳಲ್ಲಿ ಹೆಂಗೆ ನಾವು ಪಡಿಪಾಟ್ಲನ್ನು ಅನುಭವಿಸ್ಬೇಕು ಅನ್ನುವಂಥದ್ದು ಗೊತ್ತಿರುವಂಥದ್ದು. ಹಂಗೆ ಹೋದ್ರೆ ಇದೊಂದು ಒಳ್ಳೆಯ ಒಂದು ಕಾರ್ಯ ಸಾಧನೆ ಅಂತಾನೆ ಹೇಳ್ಬೋದು. ತ್ವರಿತವಾಗಿ ತಗೊಂಡಿರುವಂತ ನಿರ್ಧಾರ. ಅದಕ್ಕೆ ನೀವು ಮೊದಲಿಗೆ ತಡೆ ಏನಾದ್ರು ಒಡ್ತಾ ಇದ್ದೀರಾ ಅದನ್ನು ಸ್ಪಷ್ಟನೆ ಮಾಡಬೇಕು. ಕಾಂಗ್ರೆಸ್ಸು ಹೋರಾಟ ನಿಮ್ಮದಿರೋದು ಈ ರೀತಿಯ ತ್ವರಿತ ನ್ಯಾಯಾಲಯಕ್ಕೆ ಏನು ವಿಶೇಷವಾಗಿ ತರಕ್ಕೆ ಹೊರಟಿದ್ದಾರೆ ಇದರ ವಿರುದ್ಧ, ಅಥವಾ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿ ಒಂದಷ್ಟು ಯುವ ಸಮುದಾಯಕ್ಕೆ ಅನ್ಯಾಯ ಆಯಿತು, 22 ಲಕ್ಷ ಏನು ಮಕ್ಕಳು ಪರೀಕ್ಷಾರ್ಥಿಗಳಿದ್ರು ಅವರಿಗೆ ಒಂದು ಅನ್ಯಾಯ ಮಾಡಿದ್ರಿ ನೀವು ಅನ್ನುವಂಥ ನಿಟ್ಟಲ್ಲಿ ಹೋರಾಟ ಮಾಡಿದ್ರೆ ಇದಕ್ಕೆ ನೀವು ಸುಧಾರಿತವಾಗಿ ನಿಂತ್ಕೋಬೇಕಿತ್ತು. ಆ ಕೆಲಸ ನೀವು ಮಾಡಲಿಲ್ಲ. ಯಾಕೆ ಅನ್ನೋದು ಇನ್ನೂ ದೇಶಕ್ಕೆ ಒಂದು ಗೊಂದಲ. ಕಾಂಗ್ರೆಸ್ ಮತ್ತೆ ಇತರೆ ಪಕ್ಷಗಳ ಮೇಲ್ಗಡೆ ಇರುವಂತ ಗೊಂದಲನೇ ಇದೆ ದೇಶಕ್ಕೆ. ನೀವು ಯಾವುದಕ್ಕೆ ಹೋರಾಟ ಮಾಡಬೇಕು ಅನ್ನೋದನ್ನೇ ಸ್ಪಷ್ಟವಾಗಿರಲ್ಲ. ಯಾವ ವಿಚಾರದಲ್ಲಿ ಇದ್ದೀರಿ ಇವತ್ತಿನ ಅದು ಬಿಲ್ ಪಾಸ್ ಆಗೋ ಸಮಯಕ್ಕೆ ಒಂದು ಅಂದ್ರೆ ಆ ಬಿಲ್ ಪಾಸ್ ಮಾಡುವ ನೆಪದಲ್ಲಿ ಬಿಜೆಪಿ ಲಾಭ ಎತ್ಕೊಂಡ್ಬಿಡುತ್ತೇನೋ ಆ ಒಂದು ಭಯದಲ್ಲಿ ಇವರು ಇರ್ತಾರೆ. ಅರೆ ದೊಡ್ಡ ಪ್ರಮಾದನೇ ಎಸ್ಕಿ ಕೂತ್ಕೊಂಡಿದ್ದಾರೆ, ದೊಡ್ಡ ಪ್ರಮಾದವೇ ನಿಮ್ಮ ಕಣ್ಣು ಮುಂದೆ ಇದೆ, ಅದನ್ನ ಇಟ್ಕೊಂಡು ಚರ್ಚೆಗೆ ಬನ್ನಿ ಅಂತ ಸ್ಪೀಕರ್ ಹೇಳ್ತಾ ಇದ್ರು ಕೂಡ ಬಿಲ್ ಪಾಸ್ ಆಗೋ ಸಮಯದಲ್ಲಿ ನೀವು ನಿಮ್ಮದೇ ಆದ ಘೋಷಣೆಗಳ ಕೂತ್ಕೋತೀರಿ ಅಂತಂದ್ರೆ ಸದನಕ್ಕೆ ಅಗೌರವ ತರುವಂತ ಆಗುತ್ತೆ. ಆ ಸದನಕ್ಕೆ ಒಂದಷ್ಟು ಖರ್ಚಿದೆ, ಆ ಸದನಕ್ಕೆ ಒಂದು ಗೌರವ ಇದೆ. ನೀವು ವಿಪಕ್ಷಗಳಾಗಿ ನೀವು ತಿವಿಯೋ ಕಾರ್ಯ ಮಾಡಬೇಕು, ಸದನಕ್ಕೆ ಅಗೌರವ ತರುವಂತ ಕೆಲಸ ಮಾಡಬಾರ್ದು ಅನ್ನುವಂಥದ್ದು ಲೆಕ್ಕ ಇರುವಂಥದ್ದು. ಪರೀಕ್ಷಾ ವಿಚಾರದಲ್ಲಿ ಈ ಸೋರಿಕೆ ವಂಚನೆ ತಡೆಗಟ್ಟೋದಕ್ಕೆ ತುಂಬಾ ಒಳ್ಳೆಯ ಕಾರ್ಯ ಯೋಜನೆ ಹಾಕೊಂಡು ಈ ತಿದ್ದುಪಡಿಯನ್ನ ತಂದಿದ್ದಾರೆ. ನಿಜಕ್ಕೂ ಇದು ಇಂಪ್ಲಿಮೆಂಟ್ ಆದ್ರೆ, ಯಾಕಂದ್ರೆ ದೊಡ್ಡ ದೊಡ್ಡ ಗಣ್ಯಾತಿ ಗಣ್ಯರನ್ನೇ ಸೇರಿಸ್ಕೊಂಡಿದ್ದಾರೆ. ನಂದನ್ ನೀಲಕೇಣಿ ಇದ್ದಾರೆ, ಆಮೇಲೆ ಇಸ್ರೋ ಅಧ್ಯಕ್ಷ ಸೋಮನಾಥ್ ಅವರಿದ್ದಾರೆ, ಮಾಜಿ ಗುಪ್ತಚರದ ತಪನ್ ಇವರಿದ್ದಾರೆ, IIT ಅವ್ರನ್ನ ಒಬ್ಬರನ್ನ ಹಾಕೊಂಡಿದ್ದಾರೆ, ಲಾಜಿಸ್ಟಿಕ್ ತಜ್ಞರನ್ನು ಒಬ್ಬರನ್ನ ಹಾಕೊಂಡಿದ್ದಾರೆ. ಯಾಕಂತಂದ್ರೆ ಅದು ಕೂಡ ಇದರಲ್ಲಿ ಒಂದು ಲೆಕ್ಕ ಇರೋದ್ರಿಂದ ಸೊ ಒಂದು ಒಳ್ಳೆ ಸಮರ್ಥ ತಂಡವನ್ನ ಕಟ್ಟಿಕೊಂಡು ಒಂದು ಟಾಸ್ಕ್ ಫೋರ್ಸ್ ಅನ್ನ ರಚನೆ ಮಾಡಿದ್ದಾರೆ. ಕೋರ್ಟ್ ಕೂಡ ವಿಶೇಷ ನ್ಯಾಯಾಲಯವನ್ನ ರಚನೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಒಂದು ಒಳ್ಳೆ ಕ್ರಮ ತಗೊಂಡಿದ್ದಾರೆ. ತಡವಾಗಾದರೂ ಕೂಡ ಧರ್ಮೇಂದ್ರ ಪ್ರಧಾನ್ ಅವ್ರನ್ನ ರಾಜೀನಾಮೆ ಮಾಡುವವರೆಗೂ ಇವರ ಹೋರಾಟ ಇತ್ತು. ಅಲ್ಲಿಗೆ ಸೀಮಿತಗೊಳಿಸಿದ್ರು ಕೂಡ ಇವರಿಗೆ ಈ ಒಂದು ಆಲೋಚನೆಗಳು ಬರ್ತಿರ್ಲಿಲ್ಲ. ಇವರಿಗಂತೂ ಈ ಆಲೋಚನೆಗಳು ಬರ್ತಿರ್ಲಿಲ್ಲ. ಕೈಯಲ್ಲಿರುವ ಅಧಿಕಾರವನ್ನು ಬಳಸಿ ಈ ಹಿಂದೆ ಆಗಿರುವ ಪ್ರಮಾದಕ್ಕೆ ಒಂದು ಸರಿಯಾದ ಕಾರ್ಯಯೋಜನೆ ತಂದಿರುವುದು ಕೇಂದ್ರ ಸರ್ಕಾರದ ಒಂದು ಒಳ್ಳೆ ಕಟ್ಟುನಿಟ್ಟಿನ ಕ್ರಮ ಅಂತ ಹೇಳಬೇಕು. ಅದು ಇವತ್ತು ಪಾಸ್ ಆಗಿದೆ, ನೋಡ್ಬೇಕು ಮುಂದೆ ಏನಾಗುತ್ತೆ. ಅಂದ್ರೆ ಈ ಕಲಾಪ ನೋಡ್ತಾ ಇದ್ದೆ ಸರ್, ಈಗಾಗಲೇ 6 ದಿನ ಕಳೆದು ಹೋಗ್ಬಿಡುತ್ತು. ಆರಂಭ ದಿನದಿಂದಲೂ ಕೂಡ ವಿದ್ಯಾರ್ಥಿಗಳ ವಿಚಾರದಲ್ಲೇ ಗಲಾಟೆ ಆಗ್ತಿತ್ತು. ಒಂದು ಹೆಲ್ದಿ ಆರೋಗ್ಯಕರವಾದಂತ ಚರ್ಚೆ ಆಗ್ಬೇಕು ಅಂತ ದೇಶ ಜನ ಕಾಯ್ತಿರ್ತಾರೆ. ಖರ್ಚು ವೆಚ್ಚಗಳಾಗುತ್ತೆ, ಇವ್ರು ಟೇಬಲ್ ಬಡಿಯೋದು, ಇನ್ನೊಬ್ರು ಅದು ಕೂಗೋದು, ಇಷ್ಟಕ್ಕೆ ಮಾತ್ರ ಸೀಮಿತ ಆಗ್ತಿದೆ ಸರ್. ಇದ್ರ ಬಗ್ಗೆ ಯಾರು ಕೂಡ ಧ್ವನಿನೇ ಎತ್ತುತ್ತಿಲ್ಲ. ಸರಿಯಾಗಿ ಕಲಾಪ ನಡೆಸಿ ಅಂತ. ಸರಿಯಾದ ನೋಡಿ, ಈಗ ಸಾಮಾಜಿಕ ಜಾಲತಾಣಗಳು ಎಷ್ಟು ಗಟ್ಟಿಯಾಗಿದ್ದಾವೆ ಅನ್ನೋದಕ್ಕೆ ನಾಳೆ ಬಿಜೆಪಿ ಪರ್ವೋ ಅಥವಾ ವಿಷಯದ ಪರ್ವೋ ಒಂದು ಸಂಘಟನೆ ಹುಟ್ಟುಕೊಂಡ್ರೆ ಏನು ಆಶ್ಚರ್ಯ ಪಡೋಂಗಿಲ್ಲ. ಆಶ್ಚರ್ಯ ಪಡಬೇಕು ಅಂದ್ರೂ ಹುಟ್ಕೋಬೇಕಲ್ಲಿ. ಆ ಸಂಘಟನೆಯ ಮೂಲ ಉದ್ದೇಶ ಏನಿರುತ್ತೆ ಅಂತಂದ್ರೆ ವಿಷಯಾಧಾರಿತವಾಗಿ ಚರ್ಚೆ ಆಗುವ ಸಂದರ್ಭದಲ್ಲಿ ಅದು ವಿಪಕ್ಷಗಳು ಸರಿಯಾದ ಸಮಯೋಚಿತವಾಗಿ ನಡ್ಕೊಳ್ಳೋದು ಕಲೀಲಿ ಅನ್ನುವಂಥ ನಿಟ್ಟಲ್ಲಿ ಹೋರಾಟಗಳಾಗಬೇಕು. ನಿಮ್ಮ ಸಮಯ ವ್ಯರ್ಥದ ಯೋಚನೆ ಬೇಡ, ಸಮಯೋಚಿತವಾದ ಯೋಚನೆ ಬರಲಿ ಅಂತ. ಸಮಯ ವ್ಯರ್ಥ ಮಾಡ್ತಾ ಇದ್ರಿ, ಅಲ್ಲಿ ಎಲ್ಲವನ್ನೂ ವ್ಯರ್ಥ ಮಾಡ್ಕೊಂಡು ಕೂತ್ಕೊಳ್ತೀರಿ. ನಿಮ್ಮ ಹಾಳು ಈ ಹೋರಾಟಕ್ಕೆ ಒಂದು ತಾರ್ಕಿಕ ರೂಪಕ್ಕಾದ್ರೂ ಬನ್ನಿ ಅತ್ಲೆಗೆ. ಯಾವುದಕ್ಕೋಸ್ಕರ ಹೋರಾಟ ಘೋಷಣೆ ಅದನ್ನೇನಾದ್ರೂ ತಡೆದು ನಿಂತ್ಕೊಂಡ್ರೆ ನಿಮ್ಗೆ ಏನಾದರೂ
ಪ್ರಯೋಜನಕ್ಕಾದರೂ ಇದೆಯಾ ಹೌದು. ಅಂತ ಒಂದು ಯಾವುದೋ ಒಂದು ನಿಟ್ಟಲ್ಲಿ ಅದನ್ನು ಬಿಲ್ ಪಾಸ್ ಮಾಡೋದಕ್ಕೆ ಬಂದಿದ್ದಾರೆ, ತಿದ್ದುಪಡಿ ಆಗ್ತಾ ಇದೆ. ಅದರಲ್ಲೇನಾದರೂ ತಿದ್ದುಪಡಿಗಳಿದ್ರೆ ಅದನ್ನು ಕೂಡ ನೀವು ಹೇಳೋದಕ್ಕೆ ಅವಕಾಶಗಳಿರುತ್ತೆ, ಚರ್ಚೆಗೆ ಬಿಡ್ತಾರೆ ಇದನ್ನ. ಅಂತ ಸಂದರ್ಭದಲ್ಲಿ ನೋಡಿ, ಈ ತಿದ್ದುಪಡಿಯಲ್ಲಿ ಇದನ್ನ ತರಬಹುದು, ಸುಧಾರಿತ ಕ್ರಮಗಳು ನಿಮ್ಮಲ್ಲೂ ಇದ್ರೆ ಹೇಳಿ ಅತ್ಲೆಗೆ. ಅದನ್ನು ಬಿಟ್ಟು ನೀವು ಅದು ಒಂದು ಯಾವುದಾದ್ರೂ ಒಂದು ಒಳ್ಳೆಯ ಒಂದು ಮಸೂದೆಯನ್ನು ತರಬೇಕಾದ್ರೆ, ಕಾಯ್ದೆಯನ್ನು ತರಬೇಕಾದ್ರೆ 2024 ಕಾಯ್ದೆಗೆ ವಿಶೇಷವಾದ ತಿದ್ದುಪಡಿ ತರ್ತಾ ಇರ್ತಿದ್ದಾರೆ. ಹೊಸದೇನಲ್ಲ, ಕೋರ್ಟ್ ಹೊಸದು. ಅಲ್ಲಿ ಬೆಳವಣಿಗೆಗೋಸ್ಕರ ತ್ವರಿತವಾಗಿ ತರ್ತಾ ಇರೋದು ಹೊಸ ಯೋಜನೆ. ಇಲ್ಲಿ ಎಲ್ಲೂ ಲೋಪ ಕಾಣಿಸ್ತಾ ಇಲ್ಲ. ಈ ಯೋಜನೆಯನ್ನ ಹೆಂಗೆ ಕಾರ್ಯರೂಪಕ್ಕೆ ತರ್ತಾರೆ ಅನ್ನೋದೇ ಈಗ ಇರುವ ಸವಾಲು. ಅದರ ನಿಟ್ಟಲ್ಲಿ ನೀವು ಚರ್ಚೆಗೆ ಒಳಗಾಗಬೇಕೇ ವಿನಃ ನೀವು ವಿನಾಕಾರಣ ಯಾವುದೋ ವಿಷಯನ್ನಿಟ್ಕೊಂಡು ಯಾವುದೋ ಸಂದರ್ಭಕ್ಕೆ ಅದನ್ನ ಕಾಲಹರಣ ಮಾಡ್ತಾ ಕೂತ್ಕೊಂಡ್ರೆ ಸದನಕ್ಕೆ ಕೊಡುವ ಅಗೌರವ, ತೋರಿಸುವ ಅಗೌರವ. ಖಂಡಿತ ಹೌದು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.